ಸರ್ ನನ್ನ ಹೆಸರು ಕೆ ಎಸ್ ರಾಜೇಗೌಡ ಅಂತ. ಕಡಮ್ಗೆಲ್ ಹುಟ್ಟಿದ್ದು, ಇಲ್ಲೇ ಮಂಡ್ಲಿಕ್ನಳ್ಳಿ ಹತ್ರ ಜಮೀನು ತಗೊಂಡು ಇಲ್ಲೇ ಮಂಡ್ಲಿಕ್ನಳ್ಳಿಯೇ ವಾಸವಾಗಿದ್ದೀನಿ. ಕಿಕ್ಕೇರಿ ಹೋಬಳಿ ಕ್ಯಾರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಇಲ್ಲಿ ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ ಸರ್. ಒಂದು ಜಮೀನಿನಲ್ಲಿ ಒಂದು ಎಕರೆಯಲ್ಲಿ ಜಮೀನಲ್ಲಿ ಒಂದು ಬೆಳೆ ಮಾತ್ರ ಮಾಡ್ಕೊಂಡಿರ್ತಾರೆ. ನಾನು ಇದರಲ್ಲಿ 12 ಬೆಳೆ ಮಾಡ್ಕೊಂಡಿದ್ದೀನಿ ಸರ್. ಯಾವ ಥರ ಸರ್? ಯಾವ ಥರ ಅಂತಂದರೆ ಸರ್, ನಾನು ಈ ಥರ ಟ್ರೆಂಚ್ ಮಾಡ್ಕೊಂಡಿದ್ದೀನಿ ಸರ್. ಈ ಥರ ಟ್ರೆಂಚ್ ಮಾಡ್ಕೊಂಡಿದ್ದೀನಿ. ಟ್ರೆಂಚ್ ಮಾಡ್ಕೊಂಡು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಮೆಕೋಡಮಿಯಾ ಸರ್, ಇದು ಮೆಕೋಡಮಿಯಾ ಸರ್, ಇದು ತುಂಬ ಕಾಸ್ಟ್ಲಿ ಗಿಡ ಮೆಕೋಡಮಿಯಾ. ಮತ್ತೆ ಆ ಕಡೆ ಒಂದು ಜಾಯ್ಕಾಯಿ ಮಾಡ್ಕೊಂಡಿದ್ದೀನಿ ಸರ್. ಜಾಯ್ಕಾಯಿ ಸೆಂಟ್ರಿಗೆ ಒಂದು ಪಪ್ಪಾಯಿ ಮತ್ತೆ ಒಂದು ಬಾಳೆ, ಈ ಥರ ಮಾಡ್ಕೊಂಡಿದ್ದೀನಿ ಸರ್. ಇದಾದ್ಮೇಲೆ ಸರ್ ಇದೇನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಸ್ಪೇಸ್ ಇರೋ ಜಾಗಕ್ಕೆ ಒಂದು ಜೋಳ ಹಾಕೊಂಡಿದ್ದೀನಿ. ಜೋಳ ಹಾಕಿ ಆದ್ಮೇಲೆ ಏನು ಮಾಡಿದ್ದೀನಿ ಅಂದರೆ, ತೊಗರಿ ಕೂಡ ಹಾಕಿದ್ದೀನಿ. ಇಲ್ಲಿ ತೊಗರಿ ಕೂಡ ಹಾಕಿದ್ದೀನಿ. ಇವತ್ತು ಚಿಕ್ಕದಿದೆ, ತೊಗರಿ ಹಾಕಿದ್ದೀನಿ. ತೊಗರಿ ಹಾಕಿದ್ಮೇಲೆ ಇಲ್ಲೇನು ಮಾಡಿದ್ದೀನಿ ಅಂತಂದರೆ, ನೋನಿ ಮಾಡ್ಕೊಂಡಿದ್ದೀನಿ ಸರ್. ನೋನಿ ಮಾಡ್ಕೊಂಡಿದ್ದೀನಿ. ನೋನಿ ಮಾಡ್ಕೊಂಡು ಏನು ಮಾಡಿದ್ದೀನಿ ಅಂತಂದ್ರೆ, ಮಾಮೂಲಿ ನೋನಿ ಪಪ್ಪಾಯಿ ಬಾಳೆ ಮಾಡ್ಕೊಂಡು, ಮತ್ತೆ ಅದು ಲಕ್ಷ್ಮಣ ಫಲ ಸರ್. ಅದು ಲಕ್ಷ್ಮಣ ಫಲ ಸರ್. ಹಾಗೆ ಲಕ್ಷ್ಮಣ ಫಲ ಆದ್ಮೇಲೆ ಸರ್ ಇಲ್ಲೇ ಮಾಡಿದ್ದೀನಿ ಅಂದ್ರೆ, ಮಾಮೂಲಿ ತೆಂಗು ಮರ ಇದೆ, ಅಲ್ಲೇ ಮಾಡಿದ್ದೀನಿ ಅಂದ್ರೆ ಸಿದ್ದು ಹಳಸು ಅಂತ ಮಾಡಿದ್ದೀನಿ ಸರ್. ಯಾವ ಸರ್ ಇದು? ಸಿದ್ದು ಹಳಸು ಅಂತ ಮಾಡಿದ್ದೀನಿ. ಏನು ಸರ್ ಸ್ಪೆಷಲ್ ಇದು ಸಿದ್ದು ಹಳಸು ಅಂದ್ರೆ ಸರ್, ತುಂಬಾ ಗಿಡ ದೊಡ್ಡದಾಗಿ ಬರಲ್ಲ, ಚಿಕ್ಕದಾಗೆ ಬರ್ತದೆ ಗಿಡ. ಇದರಲ್ಲಿ ಫ್ರೂಟ್ ಕೂಡ ಕೆಳಗಡೆ, ಒಳಗಡೆ ಹಣ್ಣು ಕೂಡ ರೆಡ್ ಆಗಿರ್ತದೆ. ಮತ್ತೆ ಚಿಕ್ಕ ಗಿಡದಲ್ಲೇ ಕಾಯಿ ಬಿಡ್ತದೆ, ಅಂದ್ರೆ ತುಂಬಾ ಬಿಡಲ್ಲ, ಒಂದು 12 ಫೀಟ್ ಮಾತ್ರ ಹೋಗುತ್ತೆ. ಹಾಗಾಗಿ ತೆಂಗಿ ಗಿಡಕ್ಕೂ ಎಫೆಕ್ಟ್ ಇಲ್ಲ, ಯಾವ ಗಿಡಕ್ಕೂ ಎಫೆಕ್ಟ್ ಇಲ್ಲ. ಹಾಗೆ ಒಂದು ಇಲ್ಲೂ ಕೂಡ ಅಷ್ಟೇ ಸರ್. ಮೊದಲೇ ಜೋಳ ತೊಗರಿ ಹಾಕೊಂಡಾದ್ಮೇಲೆ ಏಕ ಪಪ್ಪಾಯಿ ಬಾಳೆ ಏಕ ಮಾಡ್ಕೊಂಡಿದ್ದೀನಿ ಸರ್. ಮಧ್ಯ ಮಿಕ್ಸ್ ಒಂದು ಪಪ್ಪಾಯಿ ಬಾಳೆ. ನಮ್ಗೆ ನಿರಂತರವಾಗಿ ಆದಾಯ ಬರ್ತಾ ಇರ್ಬೇಕು ಸರ್. ಇವಾಗ ದನಿಗಿದ್ ಮೇವು ಆಯ್ತು, ಆಮೇಲೆ ತೊಗರಿಗೆ 8 ತಿಂಗಳು ತೊಗರಿಗೆ ಬರ್ತದೆ. ಆಮೇಲೆ ಹಾಗೆ ಒಂದು ಪಪ್ಪಾಯಿ ಕೂಡ 7-8 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬಾಳೆ ಕೂಡ ಒಂದು 10-12 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೇಳ್ಬೇಕು ಅಂತಂದ್ರೆ, ಇನ್ನು ಹಳಸು ಕೂಡ ಇದು 2 ವರ್ಷಕ್ಕೆಲ್ಲ ಅದು ಸ್ಟಾರ್ಟ್ ಆಗುತ್ತೆ, ಕ್ಲಿಯರ್ ಸ್ಟಾರ್ಟ್ ಆಗುತ್ತೆ. 2 ವರ್ಷ ಬರುತ್ತೆ ಸರ್. 2 ವರ್ಷಕ್ಕೆ ಬಂದ್ಬಿಡ್ತದೆ ಸರ್. ಆ ಗಿಡ ಬರೋವರೆಗೂ ಇದೆಲ್ಲ ಆದಾಯ ಕೊಡ್ತಾ ಇರ್ತದೆ ಸರ್. ಹಳಸು ಸುಮಾರು ಎಷ್ಟು ಹಾಕಿದ್ದೀರಾ ಸರ್ ಅಂದಾಜು? ಸರ್ ಒಂದು 20 ಮಾಡ್ಕೊಂಡಿದ್ದೀನಿ ಸರ್. 20 ಮಾಡ್ಕೊಂಡಿದ್ದೀನಿ ಸರ್. ಇದರಿಂದ ಈಗ ನಾವು ತೆಂಗಿ ಮರಕ್ಕೆ ಯಾವುದಾದ್ರೂ ಎಫೆಕ್ಟ್ ಆಗಲ್ವಾ ಸರ್? ಈಗ ಹಳಸು ಬೆಳೀತಿದ್ರೆ ಮಧ್ಯ ಈ ಥರ ಮಿಕ್ಸ್ ಫ್ರೂಟ್ ಮಾಡೋದ್ರಿಂದ? ಇಲ್ಲ ಸರ್, ಇಲ್ಲ ಬೇರೆ ಹಳಸು ಹಾಕಿದ್ರೆ ಅದು ಬ್ರೋತ್ ಆಗಿ ಹೋಗುತ್ತೆ ಸರ್. ಮತ್ತೆ ಬೇರ್ ಕೂಡ ತುಂಬಾ ಲಾಂಗ್ ಆಗಿ ಹೋಗುತ್ತೆ. ಇದಕ್ಕೆ ಒಂದು ಅವರೇ ಹೇಳ್ತಾರೆ 15 ಅಡಿಗೆ ಒಂದು ಹಳಸು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನೀಗ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈ ಒಂದು ಹಳಸಿನಿಂದ ಒಂದು ತೆಂಗಿಗೆ 15 ಅಡಿ ಇದೆ. ನಾನೀಗ ಈ ಹಳಸಿಗೂ ಆ ಹಳಸಿಗೂ 30 ಅಡಿ ಮಾಡ್ಕೊಂಡಿದ್ದೀನಿ. ಇವೆಲ್ಲ ನೋನಿನೂ ಅಷ್ಟೇ ಸರ್. ಇಲ್ಲಿಂದ ನೋನಿಗೆ 30 ಅಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ನೋನಿಗೆ ಸೆಂಟ್ರಿಗೆ ಒಂದು ಲಕ್ಷ್ಮಣ ಫಲ ಮಾಡ್ಕೊಂಡಿದ್ದೀನಿ. ಒಂದಕ್ಕೊಂದು ಇದು ಮಾಡ್ಕೊಂಡಿದ್ದೀನಿ ಸರ್. ಈ ಡ್ರೈನೇಜ್ ತೆಗ್ಸಿರಲ್ಲ, ಈಗ ತೆಂಗಿನ ಮರ ಸೈಡ್ ಡ್ರೈನೇಜ್ಗಳಿದ್ದಾವೆ. ಇದು ಯಾವ ರೀತಿ ಸರ್ ಅನುಕೂಲ ತೆಂಗಿನ ಮರಕ್ಕಾಗಲಿ? ಈಗ ನಿಮ್ಗೆ ಲೈಫ್ ಲಾಂಗ್ ಒಂದು ಮರಗಳು ಅಂದರೆ ತೆಂಗಿನ ಮರಗಳು ಇದಾವೆ ನಾನು ನೋಡ್ದಂಗೆ. ಸೊ ಯಾವ ರೀತಿ ಅನುಕೂಲ ಸರ್ ಅದಕ್ಕೆ? ಸರ್ ಇದು 2-3 ಥರ ಅನುಕೂಲ ಆಗುತ್ತೆ ಸರ್. ಒಂದು ಏನಪ್ಪಾ ಅಂತಂದ್ರೆ, ಮಳೆ ನೀರು ನಮ್ಮ ಜಮೀನ್ ಬಿಟ್ಟು ಆಚೆಗಡೆ ಹೋಗೋದಿಲ್ಲ. ಮಳೆ ನೀರು ಎಷ್ಟು ಮಳೆ ಹೋಯ್ದ್ರು ಇಲ್ಲೇ ಶೇಖರಣೆ ಆಗುತ್ತೆ. ಮತ್ತೆ ನಮ್ಮ ಜಮೀನು ಆಳಕ್ಕೆ ನೀರು ಇಲ್ಲೇ ಶೇಖರಣೆ ಹೋಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಮಗೆ ಗಿಡಕ್ಕೆ ನೀರು ಕಮ್ಮಿ ಇದ್ದಾಗಲೂ ಕೂಡ ನಾವು ಈ ತರ ಒಂದು ಟ್ರಿಪ್ ಮಾಡ್ಕೋಬಹುದು. ಆಮೇಲೆ ಗಿಡಕ್ಕೆ ಬಡ್ಡಿಗೆ ಸ್ವಲ್ಪ ಮಣ್ಣು ಕೊಡೋದ್ರಿಂದ, ನಮ್ದು ಕಲ್ಭೂಮಿ ಸರ್, ಗೊತ್ತಾಗುತ್ತೆ ನಿಮ್ಗೆ, ಕಲ್ಭೂಮಿ. ಈ ಮಣ್ಣನ್ನ ಸ್ಟ್ರೈಟ್ ಆಗಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬಡ್ಡಿಗೆ ಮಣ್ಣು ಕೊಟ್ಟಂಗಾಗುತ್ತೆ, ಗಿಡ ಇನ್ನೂ ಮ್ಯಾಗ್ ಬಂದಂಗಾಗುತ್ತೆ. ಸರ್ ಈಗ ಡ್ರೈನೇಜ್ ಮಾಡಿದ್ರಲ್ಲ, ಏನೋ ಅತಿ ಮಳೆ ಆದ್ರೆ ಏನಾದ್ರು ಗಿಡಕ್ಕೆ ತೊಂದರೆ ಎಫೆಕ್ಟ್ ಆಗಲ್ವಾ ಸರ್? ಇಲ್ಲ ಸರ್, ಈ ಜಮೀನಲ್ಲಿ ಎಷ್ಟು ಮಳೆ ಹೋಯ್ದ್ರು ಹಿಂಗ ಶಕ್ತಿ ಇದೆ ಇದಕ್ಕೆ. ಭೂಮಿ ಕಲ್ಲು ಇದ್ರಿಂದ ಶಕ್ತಿ ಇದೆ. ಅದು ನೀರನ್ನ ಬೇಗ ಹಿಂಗಿಸ್ಕೊಳ್ಳುತ್ತೆ. ಮಳೆ ಹೋಯ್ದು ಒಂದು 10 ರಿಂದ 15 ನಿಮಿಷಕ್ಕೆ ನೀರೇ ಇರಲ್ಲ ಸರ್, ಬೇಗ ಹಿಂಗಿಸ್ಕೊಬಿಡ್ತದೆ ಸರ್. ಹಂಗಾಗಿ ನಮ್ಗೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಹಾಗೆ ಸರ್ ಇನ್ನೂ ಒಂದು 2 ಬೆಳೆ ಮಾಡಿದೀವಿ ಸರ್. ಬರುತ್ತೆ ಸರ್. ಬದುಗಳಿಗೆ ಏನ್ ಮಾಡಿದೀನಿ ಅಂತ ಅಂದ್ರೆ, ಒಂದು ಬಟರ್ ಫ್ರೂಟ್ ಮಾಡ್ಕೊಂಡಿದ್ದೀನಿ. ಬಟರ್ ಫ್ರೂಟ್ ಸೆಂಟ್ರಿಗೆ ಇದು ಅಷ್ಟೇ 15 ಅಡಿಗೆ ಒಂದು ಬಟರ್ ಫ್ರೂಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಏನ್ ಮಾಡಿದೀನಿ ಅಂದ್ರೆ, ಅದು ಸೆಂಟ್ರಿಗೆ ಒಂದು ಅಡಿಕೆ ಗಿಡ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಇಲ್ಲಿಂದ ಹಿಡಿದು ಅಲ್ಲಿ ಕಂಟ ಹೇಳ್ಬೇಕು ಅಂತಂದ್ರೆ 12 ಬೆಳೆ ಆಗೋಗುತ್ತೆ ಸರ್. ಸರ್ ಈಗ ನೀವು ನಾನು ನೋಡಿದಾಗೆ ಈಗ ಮಧ್ಯ ಎಲ್ಲ ಹಳಸು, ನೋನಿ ಮತ್ತೆ ಈ ಥರ ಟ್ರೆಂಚ್ ಹಾಕೊಂಡಿದ್ದೀರಾ, ತೆಂಗಿನ ಸಸಿ ಜೊತೆ ಎಲ್ಲ ಮಾಡಿದ್ದೀರಾ. ಬಟ್ ಏನಂದರೆ, ಈಗ ನೀವು ನಿಮಗೆ ನೆಕ್ಸ್ಟ್ ಬೇರೆ ಬೆಳೆ ಮಾಡೋದಕ್ಕೆ, ಈಗ ರಾಗಿ ಆಗಲಿ ಕಬ್ಬಾಗಲಿ ಈ ಥರ ಬೆಳೆ ಮಾಡಬೇಕಲ್ಲ, ಆ ಥರ ನೆಕ್ಸ್ಟ್ ಪ್ಲ್ಯಾನ್ಗೆ ಯಾವ ಥರ ಮಾಡ್ಕೊಂಡಿದ್ದಾರೆ ಸರ್? ಈಗ ಇವೇ ಫಿಕ್ಸ್ ಆಗ್ತಾವ ಅಥವಾ ಏನು, ಯಾವ ಥರ ಅಂತ ಸರ್? ಇಲ್ಲಿಗಿನ್ನ ರಾಗಿ ಈಗ 1 ವರ್ಷ 2 ವರ್ಷ ಗಂಟ ಮಾಡ್ಕೋಬೋದು ಸರ್. ಇನ್ನು ಮುಂದಕ್ಕೆ ಇದು ಜೋಳ ಎಲ್ಲ ತಗೊಂಡು ತೊಗರಿ ತಗೊಂಡಾದ್ಮೇಲೆ ಬೇಕಂದ್ರೆ ಇನ್ನೊಂದು ವರ್ಷ ರಾಗಿ, ನವಣೆ, ಸಜ್ಜೆ ಏನ್ ಬೇಕಾದ್ರೂ ಬೆಳ್ಕೋಬಹುದು. ಮತ್ತೆ ಈ ಗಿಡ ಬೃಹತ್ವಾಗಿ ಬಂದ್ಮೇಲೆ, ಇದು ಅಡಿಕೆ ಗಿಡ ಇದು ಇವೆಲ್ಲ ಮ್ಯಾಗ್ ಬಂದ್ಮೇಲೆ ಸ್ವಲ್ಪ ನೆಳ್ಳಾಗುತ್ತೆ. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಆಮೇಲೆ ಬೇಕಂದ್ರೆ ನೆರಳೆಲ್ಲ ಬೆಳೆಯುವಂತ ಏಲಕ್ಕಿ ಗಿಡ ಆಗಿರ್ಬೋದು, ಈ ತರ ಎಲ್ಲ ಮಾಡ್ಕೋಬಹುದು ಸರ್.
ಓಕೆ ಅದಕ್ಕೋಸ್ಕರ ಈ ಸಪ್ರೇಟ್ ಸ್ವಲ್ಪ ಜಮೀನು ಅದಕ್ಕೆ ಅಂತ ನೀವು ಮೀಸಲಾಗಿ ಇಟ್ಬಿಟ್ಟಿದ್ದೀರಾ? ಇದಕ್ಕೆ ಈಗ ಮಿಸ್ಲಾಗಿ ಇಟ್ಬಿಟ್ಟಿದ್ದೀನಿ ಸರ್. ಹಾಗೆ ಒಂದು ಬೆಳೆ ಮೇಲೆ ಡಿಪೆಂಡ್ ಆಗಬಾರ್ದು ನಿಮ್ಮ ಕಾನ್ಸೆಪ್ಟು ಸರ್. ಒಂದು ಬೆಳೆಯಲ್ಲಿ ನಾವು ಆಟ ಆಡಕ್ ಹೋಗ್ಬಾರ್ದು ಸರ್ ಜೀವನದಲ್ಲಿ. ಯಾಕೆ ಅಂತ ಅಂದ್ರೆ ಒಬ್ಬ ರೈತ ಚೆನ್ನಾಗಿ ಬದುಕಬೇಕು ಅಂತ ಅಂದ್ರೆ 10 ತರ ಬೆಳೆ ಬೆಳಿಬೇಕು, 10 ತರ ಬೆಳೆ ಬೆಳಿಬೇಕು. ಯಾಕೆ ಸರ್? ಏನಕ್ಕೆ ಅಂತಂದ್ರೆ ಸರ್, ಒಂದು ಬೆಳೆಯಲ್ಲಿ ನಾವು ಕೈ ಸುಟ್ಕೊಂಡು ಅಂತ ತಿಳ್ಕೊಳ್ಳಿ. ಈಗ ನಾವು ಅಲ್ಲಿಗೆ ಬಟರ್ ಫ್ರೂಟ್ ಇದೆ, ಈಗ 250 ರೂಪಾಯಿ ಕೆಜಿಗೆ ಹೋಗ್ತಾ ಇದೆ. ಅದು ಕಮ್ಮಿ ಆಯ್ತು ಅಂತಂದ್ರೆ ಅಳಸಲ್ಲಿ ನಾವು ಅದೇ ಎತ್ಕೋಬಹುದು. ಇನ್ನು ಅದ್ರಲ್ಲೂ ಇನ್ನು ಸ್ವಲ್ಪ ಇದಾಯ್ತು, ಅದ್ರಲ್ಲೂ ಕಮ್ಮಿ ಆಯ್ತು ಅಂದ್ರೆ ಒಂದು ಪಪ್ಪಾಯಲ್ಲಿ ಎತ್ಕೋಬಹುದು. ಅದು ಕಮ್ಮಿ ಆಯ್ತು ಅಂದ್ರೆ ಬಾಳೆಲಿ ಎತ್ಕೋಬಹುದು. ಮತ್ತೆ ಅದು ಇದೆ ಮೆಕೊಡಮಿಯಾ, ಅದೇ ತರ ಜಾಯಿಕಾಯಿ, ಅದೇ ತರ ಯಾವ್ದಾರ ಸರಿ ಒಂದು ಬೆಳೆ ಕಮ್ಮಿ ಆದ್ರೂ ಇನ್ನೊಂದು ಬೆಳೆ ಕೈ ಕೊಡ್ತದೆ ಸರ್. ಈಗ ನಾವು ಒಂದೇ ಬೆಳೆ ಆದ್ರೆ ಏನಾಗುತ್ತೆ ಅಂತಂದ್ರೆ ಆ ಒಂದೇ ಬೆಳೆನ ಎಲ್ಲದಕ್ಕೂ ಮಾಡಿದ್ದೇ ಆಗಿದ್ರೆ ಆ ಬೆಳೆ ಏನಾಯ್ತು, ಏನಾದ್ರು ಮಿಸ್ ಆಗಿ ಸ್ವಲ್ಪ ರೈಟ್ ಕಮ್ಮಿ ಆಯ್ತು, ಯಥೇಚ್ಛವಾಗಿ ಬೆಳೆದ್ಬಿಟ್ರು ರೈತರುಗಳು, ಆಗ ಏನಾಗುತ್ತೆ ರೈಟ್ ಕಮ್ಮಿ ಆಗುತ್ತೆ ಸರ್, ವೇರಿಯೇಷನ್ ಆಗುತ್ತೆ. ಆಗ ರೈಟ್ ಕಮ್ಮಿ ಆದಾಗ ಏನಾಗುತ್ತೆ ಅಂತಂದ್ರೆ ಆಗ ಆ ರೈತ ಒಂದು ತುಂಬಾ ಈಗ 12 ವರ್ಷ ಅಲ್ಲ 10 ವರ್ಷ ಕಂಟನು ಗಿಡಗಳನ್ನ ಬೆಳೆಸಿರ್ತಾರೆ. ಬೆಳೆಸಿದಾಗ ಆ ಗಿಡಗಳು ಏನಾಗುತ್ತೆ ಅಂತಂದ್ರೆ ರೈಟ್ ಸಿಗ್ಲಿಲ್ಲ ಅಂತಂದ್ರೆ ಗಿಡನೂ ಕೀಳಂಗಿಲ್ಲ. ಬಟ್ ಇನ್ನ ಅವನು ಜೀವನಕ್ಕೂ ತುಂಬಾ ಕಷ್ಟ ಆಗುತ್ತೆ. 16 ತರ ಬೆಳೆದಾಗ ಒಂದಿಲ್ಲ ಒಂದು ನಮ್ಗೆ ಕೈ ಹಿಡಿತದಲ್ಲ ಸರ್. ಹೌದು ಸರ್. ನೋಡಿ ಸರ್, ಈ ಸಲ ಏನ್ ಮಾಡಿದೀನಿ ಅಂತಂದ್ರೆ ಇದೊಂದು ನಿಂಬೆ ಅಂತ ಸರ್. ನಿಂಬೆ ಸ್ವೀಟ್ ನಿಂಬೆ ಅಂದ್ರೆ ಇದನ್ನ ಸಿಪ್ಪೆ ಸಮೇತ ತಿನ್ನುವಂತ ನಿಂಬೆ ಮಾಡಿದ್ದೀನಿ. ನಿಂಬೆ ಹಣ್ಣ ಸರ್? ನಿಂಬೆ ಸರ್, ಇದು ನಿಂಬೆ ಜಾತಿ ಇದು ಸರ್. ಸ್ವೀಟ್ ಸಮೇತ ತಿನ್ಬೋದು? ಸ್ವೀಟ್ ಹಾಗೆ ಸಿಪ್ಪೆ ಸಮೇತ ತಿನ್ನುವಂಥದ್ದು. ಸಿಪ್ಪೆ ಸಮೇತ ತಿನ್ಬೋದು. ಯಾವ ಸರ್ ಹೆಸರು ಇದೆಯಾ ಸರ್ ಅದಕ್ಕೆ? ಸರ್ ಅದಕ್ಕೆ ಹೆಸರು ನೇಮ್ ಗೊತ್ತಿಲ್ಲ, ಬಟ್ ಅದು ಸಿಪ್ಪೆ ಇದು ನಿಂಬೆ ಅಂತ ಹೇಳ್ತೀವಿ ಸರ್, ಸ್ವೀಟ್ ನಿಂಬೆ ಅಂತ ಹೇಳ್ತೀವಿ. ಓಕೆ ಸರ್. ಹಾಗೆ ಒಂದು ಬಾಳೆ ಗಿಡ ಮಾಡ್ಕೊಂಡಿದ್ದೀನಿ, ಮಧ್ಯ ಬಾಳೆ ಗಿಡ, ಒಂದು ಪಪ್ಪಾಯಿ ಗಿಡ, ಮತ್ತೆ ಒಂದು ಮೆರಜಾಕಿ ಅಂದ್ಬಿಟ್ಟು ಒಂದು ಮಾವಿನ ಗಿಡ ಸರ್. ಇದು ಮೆರಜಾಕಿ ಏನು ಸರ್ ಸ್ಪೆಷಲ್ ಇದು? ಸರ್ ಇದು ಬೇರೆ ದೇಶದ್ದು ಅಂತ ಹೇಳ್ತಾರೆ. ಅದರಲ್ಲೂ 2.5 ಲಕ್ಷ ರೂಪಾಯಿ ಒಂದು ಮಾವಿನ ಹಣ್ಣು ಅಂತ ಹೇಳ್ತಾರೆ. ಒಂದು ಮಾವಿನ 2.5 ಲಕ್ಷ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನ್ ರೈಟು ಏನು ಅಂತ ಗೊತ್ತಿಲ್ಲ. ಬಟ್ ನಮ್ಮ ತಲೆ ಒಂದು ಗಿಡ ಇರ್ಲಿ ಅಂತ ಒಂದು ಉದ್ದೇಶಕ್ಕೆ ತಂದು ಹಾಕೊಂಡಿದ್ದೀನಿ ಸರ್. ಸರ್ ಎಲ್ಲಿ ಸಿಗ್ತದೆ ಸರ್ ಇದು? ಇದು ಸರ್ ಇದು ಬೆಳ್ತಂಗಡಿ ಹತ್ರ ಹೋಗಿದ್ದೆ ಸರ್. ಬೆಳ್ತಂಗಡಿ ಹತ್ರ ಹೋಗಿ ತಗೊಂಡ್ಬಂದೆ ಸರ್ ಸ್ವಲ್ಪ. ಹಾಗೆ ಒಂದು ಇದು ಲೈಫ್ ಬೆಳೆ ಸರ್. ಅದು ಲೈಫ್ ಬೆಳೆ, ಅವೆರಡು ಲೈಫ್ ಬೆಳೆ ಆಗುತ್ತೆ. ಇವೆರಡು ನಮ್ಗೆ ಅವೆರಡು ಆದಾಯ ಬರೋಕಂಟ ಒಂದು ಪಪ್ಪಾಯಿ ಒಂದು ಬಾಳೆ ನಮ್ಗೆ ಆದಾಯ ಕೊಡ್ತೇನೆ. ಒಂದು ಪಪ್ಪಾಯಿ ಒಂದು ಬಾಳೆ ಆದಾಯ ಕೊಡ್ತಾ ಇರ್ತದೆ ಸರ್. ಹಾಗೆ ಒಂದು 200 ಪಪ್ಪಾಯಿ ಮಾಡ್ಕೊಂಡಿದ್ದೀನಿ, ಒಂದು 200 ಬಾಳೆ ಮಾಡ್ಕೊಂಡಿದ್ದೀನಿ. ಅದ್ರ ಸೆಂಟ್ರಿಗೆ ಒಂದು 15 ಅಡಿಗೆ ಒಂದೊಂದು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಮೆರಾಕಲ್ ಫ್ರೂಟ್ಸ್. ಏನ್ ಸರ್ ಅದು? ಮೆರಾಕಲ್ ಫ್ರೂಟ್. ಮೆರಾಕಲ್ ಫ್ರೂಟ್. ಮತ್ತೆ ಬೇರೆ ಗಿಡ ದೊಡ್ಡ ಗಿಡ ಇದೆ. ಈ ಗಿಡ ಒಂದು ಏನಪ್ಪಾ ಅಂದ್ರೆ ಹಣ್ಣ ತಿಂದ್ರೆ ಕೂಡ ಸ್ವೀಟ್ ಆಗ್ತಾ ಇರ್ತದೆ. ಈ ಫ್ರೂಟ್ ಸರ್? ಈ ಫ್ರೂಟ್ ಹಣ್ಣು ತಿಂದ ಮೇಲೂ ಕೂಡ ಸ್ವಲ್ಪ ಖಾರ ತಿಂದ್ರು ಕೂಡ ಖಾರ ಇದು ಬರಲ್ಲ, ಇದು ಬರ್ತದೆ. ಹಾಗೆ ಒಂದು ಸೀಡ್ಲೆಸ್ ಮಾವು ಮಾಡ್ಕೊಂಡಿದ್ದೀನಿ ಸರ್. ಸೀಡ್ಲೆಸ್ ಮಾವು ಸರ್? ಸೀಡ್ಲೆಸ್ ಮಾವು. ಹಾಗೆ ಹನಿ ನೀರಾವರಿನೂ ಕೂಡ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ. ಹಾಗೆ ಒಂದು ಇದು ಅನ್ಸೀಸನ್ ಮಾವು ಅಂತ ಹೇಳ್ತೀವಿ ಸರ್. ಯಾವ ಸರ್? ಇದು ಅನ್ಸೀಸನ್ ಮಾವು ಅಂತ ಹೇಳ್ತಾರೆ. ಅದು ಎನಿ ಟೈಮ್ ಕಾಯಿ ಬಿಡುವಂತ ಮಾವು. ಇದು ಒಂದು ಸೀಸನ್ ಇಲ್ವಾ ಸರ್ ಅದಕ್ಕೆ? ಸೀಸನ್ ಇಲ್ಲ, ಎನಿ ಟೈಮ್ ಸೀಸನ್ ಬರ್ತದೆ ಅಂತ ಹೇಳಿದ್ದಾರೆ. ಬರ್ತಾ ಇದೆ ಸರ್. ಆಮೇಲೆ ಲವಂಗ ಗಿಡ ಸರ್. ಇದು ಯಾವ ಸರ್? ಲವಂಗ ಗಿಡ. ಒಂದು ದೊಡ್ಡ ಗಿಡ ಕೂಡ ಇದೆ. ಈಗ ಈ ವರ್ಷ ಕೂಡ ಒಂದು 2-3 ಮಾಡ್ಕೊಂಡಿದ್ದೀನಿ ಸರ್. ಸರ್ ಇತ್ತೀಚೆಗೆ ದಿನಗಳಲ್ಲಿ ಈಗ ರೈತರಾಗಲಿ ತುಂಬ ಕಮ್ಮಿ ಆಯಿತು. ಈಗ ನಾನು ನೋಡ್ದಂಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಟಿ ಕಡೆ ಹೋಗೋದು, ಇನ್ನೇನೋ ಆಟೋ ಓಡಿಸೋದು, ಇನ್ನೆಲ್ಲೋ ಹೋಟ್ಲೊಳಗೆ ಕೆಲಸ ಮಾಡೋದು, ಈ ಥರ ಮಾಡ್ತಾರೆ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಇದರಿಂದ ಏನು ಸರ್ ಈಗ ರೈತರಿಗೇನು ಏನು ಆದಾಯ ಸಿಗ್ತಿಲ್ಲ ಅಂತ ಇದು ಪ್ರಾಬ್ಲಮ್ ಆಗ್ತಾ ಇದೆಯೋ ಅಥವಾ ಏನು, ಯಾವ ಥರ ಸರ್ ಅವ್ರಿಗೆ? ಯಾಕೆ ಸರ್ ಈಗ ಜಮೀನ್ ಮೇಲೆ ಅವ್ರ ಇಂಟ್ರೆಸ್ಟ್ ಆಗ್ತಾ ಕಮ್ಮಿ ಆಗ್ತದೆ ಸರ್? ಜಮೀನ್ ಮೇಲೆ ಸ್ವಲ್ಪ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಮತ್ತೆ ಬೇರೆ ಬಿಸ್ನೆಸ್ ಅಲ್ಲಿ ದಿನದಲ್ಲೇ ಅವ್ರಿಗೆ ಆದಾಯ ಬರುತ್ತೆ. ಬಟ್ ನಮ್ದು ಸ್ವಲ್ಪ ತಾಳ್ಮೆ ಬೇಕು, ರೈತನಿಗೆ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಬಂದಿದ್ದೇ ಆದ್ರೆ ತುಂಬಾ ಇದಾಗಿ ಮಾಡ್ಬೋದು ಸರ್. ದಿನದ ಆದಾಯ ದಿನ ಬರಬೇಕು, ವಾರದ್ದು ವಾರ ಬರಬೇಕು, ತಿಂಗಳದಾದ್ರೆ ತಿಂಗಳ ಬರಬೇಕು, ವರ್ಷದ್ದು ಬರಬೇಕು, ಬಹುವರ್ಷದ ತನಕ ಬರ್ತಾನೆ ಇರಬೇಕು. ಆ ತರ ಮಾಡ್ಕೋಬೇಕು ಸರ್ ನಾವು. ಈಗ ನಮ್ದು ಕೋಳಿಗಳಿದೆ, ಡೈಲಿ ಆದಾಯ ಬರ್ತದೆ. ಈಗ ಇಲ್ಲೆಲ್ಲ ಮೇವುಗಳೆಲ್ಲ ಹಾಕೊಂಡಿದೀವಲ್ಲ ಸರ್, ಇದೆಲ್ಲ ನಮ್ಗೀಗ ಸ್ಕೂಲಿಗೆ ಮೇವಾಯ್ತು. ಅದನ್ನ ಎಷ್ಟು ನಮ್ಗೆ ಇನ್ನೊಂದು 8 ತಿಂಗಳು ಕಷ್ಟಪಟ್ಟ ಆದ್ಮೇಲೆ ಪಪ್ಪಾಯಿ ಗಿಡದಲ್ಲಿ ನಮ್ಗೆ ಆದಾಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ನಮಗೆ ಬಾಳೆ ಆದಾಯ ಸ್ಟಾರ್ಟ್ ಆಗುತ್ತೆ. ಅದೇ ತರ ಎಲ್ಲಾ ತರನು ಒಂದು ಡೈಲಿ ಏನೇನ್ ಆದಾಯ ಬರ್ತೋ ಅದೆಲ್ಲ ನಮ್ ಇರೋ ಜಮೀನಲ್ಲೇ ಮಾಡ್ಕೊಂಡಿದ್ದೆ ಆದ್ರೆ ನಾವ್ ಯಾವ ಫ್ಯಾಕ್ಟ್ರಿಗೂ ಹೋಗ್ಬೇಕು ಅವಶ್ಯಕತೆನೂ ಇಲ್ಲ. ಮತ್ತೆ ಎಲ್ಲೂ ಕೂಡ ಉದ್ಯೋಗನ ಕೇಳ್ಕೊಂಡು ಹೋಗೋ ಅವಶ್ಯಕತೆನೂ ಇಲ್ಲ ಸರ್. ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ ಉದ್ಯೋಗನ ನಾವು ಕೇಳ್ಕೊಂಡು ಬೇರೆ ಕಡೆ ಹೋಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹೆಂಡತಿ ಮಕ್ಳಿಗೆ ಹುಷಾರಿಲ್ಲ ಅಂದ್ರೂ ಕೂಡ ನಾವು ಅವ್ರನ್ನ ಸರ್ ನಮ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ರಜಾ ಕೊಡಿ ಅಂತ ತಲೆ ಕೆರ್ಕೊಂಡು ನಿಂತ್ಕೊಳ್ಳೋ ಅಂತ ಇದು ಇದೆ ಸರ್. ಯಾವ್ದೇ ಒಂದು ಆಫೀಸರ್ ಆದ್ರೂ ಕೂಡ ಆ ತರ ಅವರ ಹೈಯರ್ ಆಫೀಸರ್ಗೆ ಒಂದಿನ ರಜಾನೇ ಆಗ್ಲಿ, ಒಂದು ಫಂಕ್ಷನ್ ಆಗ್ಲಿ, ಒಂದು
ಏನೇ ಆದ್ರೂ ಒಂದು ಕೇಳಬೇಕು ಸರ್. ಆದ್ರೆ ಬಟ್ ರೈತ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಉದ್ಯೋಗ ಅಂತಾನೆ ಹೇಳ್ಬೇಕು. ಒಳ್ಳೆ ಟೆಕ್ನಿಕಲ್ ಅಲ್ಲಿ ಮಾಡ್ಕೊಂಡಿದ್ದೆ ಆದ್ರೆ ಸರ್ ಒಳ್ಳೆ ಅದು ಉದ್ಯೋಗ ಅಂತಾನೆ ಹೇಳ್ಬೇಕು ಸರ್. ಯಾಕೆ ಅಂದ್ರೆ ನಮ್ಮನ್ನ ಯಾರು ಕೇಳೋದಿಲ್ಲ ಸರ್. ನಿಮ್ಮ ಪ್ರಕಾರ ಇವತ್ತಿನ ಕಾಲದ ಯುವಕರಲ್ಲಿ ಏನಪ್ಪಾ ಅಂದ್ರೆ ಅವ್ರು ಸ್ವಲ್ಪ ಟೆಕ್ನಿಕಲಿ ಮಾಡ್ಕೊಳ್ಳೋ ಗೊತ್ತಾಗ್ತಿಲ್ಲ, ಅದರಿಂದ ಹೋಗ್ತಾವ್ರೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತ ಸರ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಒಂದ್ ಬೆಳೆ ಬೆಳಿತಾರೆ ಪಾಪ. ಅದ್ರಲ್ಲಿ ಏನಾಗುತ್ತೆ, ಒಂದ್ಸಲಿ ಶುಂಠಿ ಬೆಳಿತಾರೆ, ಅರ್ಶಿನ ಬೆಳಿತಾರೆ, ಬಟ್ ಇನ್ಯಾವ್ದಾರ ಒಂದ್ ಬೆಳೆ ಬೆಳಿತಾರೆ. ಅದ್ರಲ್ಲಿ ಅವ್ರಿಗೆ ಏರಿಪೇರ್ ಆಗುತ್ತೆ ಸರ್ ರೈಟ್. ಅಂದ್ರೆ ನೀವ ಪ್ರಕಾರ ಬೆಳೆದ್ರೆ ಒಂದೇ ಬೆಳೆ ಬೆಳಿತಾರೆ ಅನ್ನೋದು ಒಂದು ನಿಮ್ ಕಾನ್ಸೆಪ್ಟ್. ಆ ಒಂದೇ ಬೆಳೆ ಬೆಳೆಯೋದ್ರಿಂದ ಸರ್ ಅವ್ರು ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಲಾಸು ಆಗ್ಬೋದು, ಲಾಭನೂ ಆಗ್ಬೋದು. ಲಾಭ ಆದ್ರೆ ನಾವು ಈಗ ಟೊಮೊಟೊಲೆಲ್ಲ ಒಂದೊಂದ್ಸಲಿ ಕೇಳಿರ್ಬೇಕು, ನೀವು ಲಕ್ಷಾಂತರ ರೂಪಾಯಿ ಆಗ್ಬಿಟ್ರು ಅಂತಾರೆ. ಇನ್ನೊಂದ್ಸಲಿ ಅದೇ ಟೊಮೊಟೊ ಹಾಕಿ ಅವನು ಬೀದಿಗೆ ಬರ್ತಾರೆ ಅಲ್ವಾ ಸರ್. ಅಂದ್ರೆ ಒಂದೇ ಬೆಳೆಗೆ ಸೀಮಿತವಾಗಬಾರ್ದು ಸರ್ ರೈತ. ಎಲ್ಲಾ ತರದ ಸಮಗ್ರ ಕೃಷಿಯಲ್ಲಿ ಈ ತರ ಮಾಡ್ಕೊಂಡು ಪ್ರತಿಯೊಂದು ಬೆಳೆನೂ ಬೆಳ್ಕೊಂಡಿದ್ದೆ ಆದ್ರೆ ಎಲ್ಲೂ ಹೋಗೋ ಯಾವ ಫ್ಯಾಕ್ಟ್ರಿ ಆರಿಸಬೇಕಾಗಿಲ್ಲ, ಯಾವ ಉದ್ಯೋಗ ಗೌರ್ಮೆಂಟ್ ಕೆಲಸನೂ ಕೂಡ ಕೇಳಬೇಕು ಅನ್ನೋದೇ ಇರೋದಿಲ್ಲ ಸರ್. ನಿಮ್ ಪ್ರಕಾರ ಸಮಗ್ರವಾಗಿ ಕೃಷಿಯಾಗಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಅನ್ನೋದು ನಿಮ್ಮ ಅನುಕೂಲ ಸರ್. ಖಂಡಿತ ಅನುಕೂಲ ಸರ್.